ನೀ ನನ್ನ ಪ್ರಶ್ನೆ ಅಲ್ಲ. ನೀ ಅದ್ರ ನನ್ನ ವಿಷಯಕ್ಕೆ ಸನ್ಯಕ್ಕೆ ಬಂದಿಲ್ಲ. ನೀ ಅದ್ರ ಸನೇನೆ ಬಂದಿಲ್ಲ. ಉತ್ತರ ನಾ ಕೇಳಿದ ಪ್ರಶ್ನೆಕ ನಿಂದ ಉತ್ತರ ಅಲ್ಲ. ಇಟ್ಟೆ ಅಲ್ಲ ಅಣ್ಣಾಜಿ. ನಂಗ ಕದ್ದು ಮುಚ್ಚಿ ಇಲ್ರಿ ಗುರುಗಳ. ಹ್ಞೂನ್ರಿ. ನನ್ನ ವಿಷಯದ ಕಡೆ ನೀ ಸಮೀಪ ಆಯ್ದಿಲ್ಲ. ನಿಮಗ್ ಬರೋನು ಬರಲ್ಲ ಅದು. ಹೌದು, ಅದು ಗೊತ್ತು ಇಲ್ಲ. ಗೊತ್ತು ಇಲ್ಲ. ನನ್ನ ಪ್ರಶ್ನೆಗೆ ನಿಮ್ಮ ಉತ್ತರ ಅಲ್ಲ. ಅಲ್ಲ, ತಪ್ಪದ. ಹೌದು, ಹೌದಿಲ್ಲ. ಅದಕ್ಕೆ ಬಹಳನ ಮಾತಾಡುವಂತ ವಿಷಯ ಬೇಡ. ಬ್ಯಾಡ್ರಿ ಬೇಡ. ನಾಲ್ಕು ನೋಡಿ ಚಾಲ ಆಡಿ ಸರ್ಜೋಡಿ ಕಲಾವಿದ್ರೆ ಪಾಳೆ. ಓಕೆ ಓಕೆ. ಅವ್ರು ಹೇಳ್ಯಾರ ನನಗೆ. ಅವ್ರು ಬರಲ್ಲ ಅಂತ ಹೇಳ್ಬೇಕಲ್ರಿ. ಅವ್ರು ಹೇಳಲ್ರಿ. ಅವ್ರು ಹೇಳ್ರಿ, ನಾನು ಹೇಳ್ತೀನಿ. ಅದು ವಿಷಯ ನಾನೇ ಹೇಳಿನ್ರಿ. ಬರಲ್ಲ ಅಂದ್ರೆ ಹೇಳ್ಬೇಕಂತ ನಾನೇ ಆಗಲಿ ಸಂದಿನೊಳಗೆ ಹೇಳಿನಿ. ಅವ್ರು ಹೇಳಿಲ್ಲ, ಹಂಗೆ ಹೋಗ್ಯಾರ. ಅವ್ರು ಹೇಳಿದ್ರಪ್ಪ ಅಂದ್ರೆ ನನ್ನ ಪ್ರಶ್ನೆಗೆ ನಾನು ಉತ್ತರ ಹೇಳ್ತೀನಿ. ಓಕೆ. ಗಂಡಸ ಮಗ ತಾಯಿಗೆ ನೋಡ್ಕೊಳ್ಳೋ ಪರಿಸ್ಥಿತಿ ನೋಡಿ ನನಗೆ ಅಳು ಬಂದದ. ಹೌದು ಹೌದು. ಕೇಳು ಬೇರು. ಹೇಳ್ರಲ್ಲ. ಬಡತನ ಬಾಳಣ್ಣ ಗುಡಿಸಲ ಮಣಿಯಣ್ಣ ಹುಡುಕ ನಮ್ಮ ತಂದೆ ದೂರಾಗಿ ಹೋದ ನನ್ನ. ಬಡತನ ಬಾಳಣ್ಣ ಗುಡಿಸಲ ಮಣಿಯಣ್ಣ ಹುಡುಕ ನಮ್ಮ ತಂದೆ ದೂರಾಗಿ ಹೋದರಣ್ಣ. ಈ ಮನೆ ಒಳಗ ಮತ್ಯಾರಿಲ್ಲ ನೀನೇ ಯಜಮಾನ. ಈ ಮನೆ ಒಳಗ ಮತ್ಯಾರಿಲ್ಲ ನೀನೇ ಯಜಮಾನ. ಬಡತನದೊಳಗ ಗಂಜಿ ಕೊಡಸಿ ಬೆಳೆಸಾಳೋ ನಿನ್ನ. ಬಡತನದೊಳಗ ಗಂಜಿ ಕೊಡಸಿ ಬೆಳೆಸಾಳೋ ನಿನ್ನ. ಈ ಪದ ತಂಗಿ ಹೌದು ಹೌದು. ಹಾಡಿನ ಮುಖಾಂತರ ಅಣ್ಣಗ ಬುದ್ಧಿ ಹೇಳ್ತಾಳ. ಅಣ್ಣ ತಂಗಿ ಮಾತಿಗೆ ದುಃಖ ಮಾಡಿ ತಾನೇನು ಮಾಡ್ತಾನ? ದುಃಖ ಮಾಡಿ ಒಂದು ಮಾತನೊಳಗೆ ಹೇಳಿದ. ಏನ್ ಹೇಳ್ತಾನಿವಾ? ಕೇಳು. ಹೇಳ್ರಲ್ಲ. ಮಾಡದೆ ಮಾತ ಕೇಳಿ ತಂಗಿ ಮಾತಿಗೆ ದುಡುಕಿದ. ಮಾಡದೆ ಮಾತ ಕೇಳಿ ತಂಗಿ ಮಾತಿಗೆ ದುಡುಕಿದ. ತುತ್ತು ಮಾಡಿ ಉಣಸಿದ ತಾಯಿಗೆ ಪಾಪ ಮಾಡ್ಯಾನ. ತುತ್ತು ಮಾಡಿ ಉಣಸಿದ ತಾಯಿಗೆ ಪಾಪ ಮಾಡಿದೆನ. ಈ ಪದ ಹಾಡ್ಕೋತ ಹೋದ್ರ ಹೌದು. ಯಾಕಪ್ಪ ಅಂದ್ರೆ ಟೈಮಿಂಗ್ ಇಲ್ಲ. ನಮಗ ದುಃಖ ತಡೆಯಂಗಿಲ್ಲ. ಹೌದು ಹೌದು. ಹೌದಿಲ್ಲ. ಅದಕ್ಕೆ ಅಣ್ಣ ತಂಗಿ ಸಂಬಂಧ ತಾಯಿನ ಹೆಂಗ ನೋಡ್ಕೋಬೇಕು. ತಾಯಿ ಸಣ್ಣವ್ರಿದ್ದಾಗ ನಿಮ್ಮಡಿ ಹೆಂಗ ನೋಡ್ಕೊಂಡಿರ್ತಾಳ ಹಂಗ ನೋಡ್ಕೋಬೇಕಾಗ್ಯದ. ಸಣ್ಣವ್ರಿದ್ದಾಗ ತಾಯಿ ನಮ್ಮಡಿ ಹೆಂಗ ನೋಡ್ಕೊಂಡಿರ್ತಾಳ. ಮುಪ್ಪ ವಯಸ್ಸಿ ಬಂದಿಂದ ನಿಮ್ಮ ಮಕ್ಕಳಗತ್ತೆ ತಾಯಿನ ನೋಡಿದ್ರಪ್ಪ ಜನ್ಮ ಸ್ವಾರ್ಥಕ ಆಗ್ತದ ಅಂತ ಹೇಳ್ಯಾರ. ಹೌದಾ? ಹೌದಿಲ್ಲ. ಹೌದು. ಅದಕ್ಕೆ ಇವತ್ತು ಬಹಳನ ಮಾತಾಡುವಂತ ವಿಶೇಷ ಬೇಡ. ಬ್ಯಾಡ್ರಿ ಬೇಡ. ಈಗ ವಿಷಯದ ಕಡೆ ಹೋಗೋದದ. ಬರ್ರಿಲ್ಲ. ನಮ್ಮ ಅಣ್ಣಾರ ಒತ್ತಡ ಅದ ನಮಗಿಂದ. ಮಾತು ಬಾಳ್ ಹೇಳ್ಬೇಡ್ರಲ್ಲ ಅವ್ರು. ಮಾತು ಬಾಳ ಹೇಳ್ಬೇಡ ಅಂತ ಹೇಳಕತ್ತಾರ. ಒಂದೇ ಒಂದು ಚುಟುಕಿ ಭಕ್ತಿ ಮಾಡಿ ಮುಕ್ತಿ ಯಾರು ಮುಟ್ಟ್ಯಾರ. ಭಕ್ತಿ ಮಾಡಿ ಮುಕ್ತಿ ಯಾರು ಮುಟ್ಟ್ಯಾರ? ಭಕ್ತಿ ಅನ್ನೋದು ಜಗತ್ತದೊಳಗೆ ಹೆಂಗ ಶ್ರೇಷ್ಠ ಅದ ಅನ್ನೋದು ಹೇಳ್ರಲ್ಲ. ಒಂದು ಮಾತಿನೊಳಗೆ ಹೇಳಿ ಮತ್ತೆ ವಿಷಯದ ಕಡೆ ಹೋಗೋದದ. ಹೇಳ್ರಲ್ಲ. ಯಾವ ಹಾಲು ಮತ್ತದೊಳಗ ಹುಟ್ಟಿ ಬಂದ ಯಾರು? ಯಾರಿವ? ಭಕ್ತ ಕನಕದಾಸ. ಭಕ್ತ ಕನಕದಾಸ. ಭಕ್ತ ಕನಕದಾಸ ಭಕ್ತಿ ಮಾಡ್ತಿದ್ದ. ಹೌದು ಹೌದು. ಯಾರ್ದು? ಯಾವ್ದಿವ? ಕೃಷ್ಣನ ಭಕ್ತಿ ಮಾಡ್ತಿದ್ದ. ಹೌದು ಹೌದು. ಮಾಡುವಂತ ಕಾಲದೊಳಗ ಏನಾಯ್ತು? ಏನ ಬ್ರಾಹ್ಮಣರ ಸೇವಾ ಮಾಡ್ತಿದ್ರು. ಹೌದು ಹೌದು. ಅವನ ಯಾರು? ಕೃಷ್ಣನ ಅರ್ಚಕರಾದಂತರ ಬ್ರಾಹ್ಮಣರ ಸಮಾಜದವರು ಇವ ಹುಚ್ಚ ಕುರುಬದಾನ. ಹುಚ್ಚ ಕುರುಬದಾನ. ಇವನ್ನ ನನ್ನ ಗುಡಿ ಒಳಗ ಕರ್ಕೋಬಾರ್ದ ತಿಳ್ಕೊಂಡು ಅವನ್ನ ಗುಡಿ ಬಿಟ್ಟು ನುಗ್ಗಿಸಿ ಬಿಟ್ರು. ಹೌದು ಹೌದು. ಹುಚ್ಚ ಕುರುಬದಾನ ಅಂತ ಹೇಳಿ ಹುಚ್ಚ ಕುರುಬದಾನ ತಿಳ್ಕೊಂಡು ಹೌದಾ ಗುಡಿಯಿಂದ ಹೊರಗೆ ಹಾಕಿದ್ರು. ಭಕ್ತ ಕನಕದಾಸರು ಏನು ಮಾಡಿದ್ರು? ಏನು ಮಾಡ್ತಾರಪ್ಪ? ನಾ ಭಕ್ತಿ ಮಾಡ್ಲಕತ್ತೀನಿ. ಭಕ್ತಿ ಮಾಡ್ಲಕತ್ತೀನಿ. ಇದ್ರ ಒಳಗ ಸುಖ ಇಲ್ಲ. ನನಗ ಬ್ರಾಹ್ಮಣರು ಹೊರಗ ಹಾಕ್ಯಾರ ತಿಳ್ಕೊಂಡು ಕೈ ಬಿಡ್ಲಿಲ್ಲವ. ಏನು ಮಾಡ್ತಾನೆ ಕನಕದಾಸ? ಕನಕದಾಸರ ಗುಡಿ ಹೊರಗ ಬಂದು ಕೃಷ್ಣನ ಗುಡಿಯಿಂದ ಕೂತು ಹೌದಾ ಭಕ್ತಿ ಮಾಡ್ಲಕತ್ತಿದ್ರು. ಹೌದು ಹೌದು. ಗುಡಿ ಹಿಂದೆ ಕೂತು ಭಕ್ತಿ ಮಾಡ
ಮಾಡ್ಲಕತ್ರು. ಅವಾಗ ಏನಾಯ್ತವ? ಅವಾಗ ಶ್ರೀಕೃಷ್ಣ ಪರಮಾತ್ಮ ಆಹಾ ಅರು ಉಂಟಾಗಿ ಪೂರ್ವಕ್ಕಿದ್ದ ಮುಖ ಪಶ್ಚಿಮಕ್ಕ ತಿರುವಿ ಅನ್ನಿದ್ರಿ. ಯಾರ ಸಲುವಾಗಿ? ಆಹಾ ಕನಕದಾಸನ ಸಲುವಾಗಿ, ಭಕ್ತಿ ಸಲುವಾಗಿ ಕಿಂಡಿ ಕಿಂಡಿ ಬಿದ್ದವ. ಆಹಾ ಪೂರ್ವಕ್ಕಿದ್ದ ಮುಖ ಪಶ್ಚಿಮಕ್ಕ ತಿರುಗಿ ತಿರುಗಿ ಯಾರಿಗೆ ಕನಕದಾಸಗ ದರ್ಶನ ಕೊಟ್ಟನ. ಈಗ ಕನಕನ ಕಿಂಡಿ ಅಂತೇಳಿ ಬಿರುದು ಬಡದಾವ. ಹೌದು ಹೌದು, ಜಗದಾಗ ಉಳಿದ ಹೆಸರ ಉಳ್ದದ. ಇದು ಭಕ್ತಿಲಿಂದ ಸರ್ ನಿಮ್ಗೆ ಬಹಳ ಮಾತಾಡಕ್ ನಮ್ ಟೈಮಿಂಗ್ ಇಲ್ಲ. ಹೌದು. ಏನು ವಿಷಯ? ಹೆಂಗ್ರಿ ವಿಷಯ? ಪ್ರಶ್ನೆ ಹಂಗ ಕೇಳುದದ. ಹೆಂಗ್ರಿ ಬಾದು? ಹೆಂಗ ಕೇಳಿದೇವಿ? ಹೆಂಗ್ ಕೇಳಿರಿ? ನೀ ಸುಮ್ ಎಲ್ಲದಕ್ಕೂ ಹೂ ಅನ್ನೋದು. ನೀ ಎಲ್ಲದಕ್ಕೂ ಹೂ ಅಂದೇವ್ರಿ ನಾವು. ಹಂಗಲ್ಲ. ಮತ್ತೆ ಹೆಂಗವ? ಆ ಸರ್ಜೋಡಿ ಕಲಾವಿದ್ರು ನನಗೊಂದು ವಿಷಯ ಕೇಳಿದ್ರು. ಏನ್ ಕೇಳಾರ ವಿಷಯ ನಿಮ್ಗ? ಯಾನ್ ವಿಷಯ ಕೇಳ್ಯಾರ? ಯಾನು? ಅಮೋಕ್ಷದ ಮುಮ್ಮೆಟ್ಟು ಗುಡ್ಡಕ್ಕೆ ಬಂದಾನ. ಮೊಟ್ಟ ಮೊದಲಿಗೆ ಯಾರಿಗೆ ಭೇಟಿ ಆಗ್ಯಾನ. ಹೌದು ಹೌದು, ನಮಗ ತಿಳಿದ ಪ್ರಕಾರ ನಾ ನಿಮಗೆ ಹೇಳೀನಿ. ಹೇಳೇರಿವಾ? ಇದು ನಂದೇ ಕರೆ ಅದ, ಇದು ನಂದ ಶ್ರೇಷ್ಠ ಅದ ಅತ್ತ ಹೇಳಿ. ಇದನ್ನ ಬಿಟ್ಟು ಬ್ಯಾರೇದಿಲ್ಲ. ಹಾ ನಿಮ್ಮ ಜೋಡಿ ನಾವು ವಾದ ಮಾಡಿಲ್ಲ. ಹೌದು ಹೌದು, ಹೇಳಿಲ್ಲವ? ಹೇಳಿಲ್ಲ. ನಾವ್ ಇಟ್ಟು ತಿಳಿದ ಹೇಳೇವಿ. ಎಷ್ಟು ತಿಳಿದಾದ? ಹಾ ಇದು ಅಲ್ಲ ಅಂದ್ರೆ ಮುಂದಿನ ಸಂದಿಗೆ ಹೇಳತ್ ಹೇಳೇವಿ. ನಮ್ಮ ಮಟ್ಟಮಾನಿ ಒಳಗ ಮಧುಗೊಂಡ ಮುತ್ಯಾರ ಹಿಡ್ಕೊಂಡು, ಹೌದಾ, ಮಣಿಮೆ ಮಧುಗೊಂಡ ಮುತ್ಯಾರ ಹಿಡ್ಕೊಂಡು ಇದನ್ನ ಹೇಳ್ಕೊತ ಬಂದಾರ. ಹೌದು, ನಾವು ಹೇಳ್ಕೊತ ಹೊಂಟಿವಿ. ಹೌದು ಹೌದು, ಹೌದಿಲ್ಲ? ಹಾ ತೊರವಿ ಲಕ್ಕವಾಯಿಗೆ ಬಂದು ಬೆಟ್ಟಿ ಆಗ್ಯಾನ ಅಂತ ನಾ ಹೇಳೀನಿ. ಹೇಳೇವಿ. ಅಕ್ಕಿ ತೊರವಿ ಬಿಟ್ಟು ಅಲ್ಲಿಗೆ ಬಂದಿದ್ದ, ಇವ ಮುಮ್ಮೆಟ್ಟು ಗುಡ್ಡ ಬಿಟ್ಟು ಅಲ್ಲಿಗೆ ಹೋಗಿದ್ ನಾನು. ಅದು ನನಗೇನು ಗೊತ್ತಿಲ್ಲ. ಯಾನಪ್ಪ? ಹೌದಿಲ್ಲ? ಹೌದು. ತೊರವಿ ಬಿಟ್ಟು ಲಕ್ಕವಾಯಿ ಮುಮ್ಮೆಟ್ಟು ಗುಡ್ಡಕ್ಕೆ ಬಂದಿದ್ದು ಗೊತ್ತಿಲ್ಲ. ಮುಮ್ಮೆಟ್ಟು ಗುಡ್ಡ ಬಿಟ್ಟು ಅಮೋಕ್ಷದ ತೊರವಿಗೆ ಹೋಗಿದ್ನು ನನಗೂ ಗೊತ್ತಿಲ್ಲ. ಹೌದು ಹೌದು, ಗೊತ್ತಿಲ್ಲ. ಏನದ ನೋಡ್ಕೊತ ಏನು ಕಣ್ಣಿಗೆ ಕಾಣ್ತದ. ಹಿರಿಯರು ಏನು ಹೇಳ್ಕೊತ ಬಂದಾರ ಅಡ್ಡೆ ಹೋಗವ್ರ ನಾವು ಅಷ್ಟೇ ಹೇಳುದದ. ಹಿರಿಯರ್ ಲೆಕ್ಕದ ಹೋಗವ್ರದೇವಿ. ಹೋಗಿದ್ಲ ತೊರವಿಗೆ ಅಂತ ಕೇಳಿದ್ರ ಅವ್ರು. ನಿಮಗೊಂದು ಮಾತು ಕೇಳ್ತೀನ. ಏನ್ ಕೇಳ್ಬೇಕಂತ ಮಾಡ್ರಿ ಅವ್ರಿಗೆ? ನಾಗಟಾನ ಬೀರಪ್ಪ. ನಾಗಟಾನ ಬೀರದೇವ್ರ ನಾಗರ ಮರಿಯಾರಿ ನಾಡು ನೋಡಲ್ಲ ಬೀರಪ್ಪ ಅಂತ ಹೇಳ್ತಾರ. ಹೌದು, ನಾಗರ ಮರಿಯಾರಿ ನಾಡು ನೋಡಲ್ಲ ಬೀರಪ್ಪ ಅಂತ ಹೇಳ್ತಾರ. ಅದು ನಾಗರ ಮರಿ ಏಟ್ ಇರ್ತದ್ರಿ? ಏಟ್ ಇರ್ತದಪ್ಪ? ಬಾಳದ್ರ ಮಾರಿರ್ಬೋದು, ಮಳ ಇರ್ಬೋದು, 2 ಮಳ ಇರ್ಬೋದು. ಹೌದು. ಅಂತ ನಾಗರ ಮರಿ ಏರಿ ಅವ ನಾಗಟಾನ ಬೀರಪ್ಪ ಇಡೀ ನಾಡ ಹೆಂಗ ನೋಡಿದ್ರಿ ಅಂದ್ರೆ ಏನ್ ಹೇಳುದ್ರಿ? ಅಲ್ಲೇನ್ ಹೇಳ್ತೀರಿ? ಹೇಳ್ಕೊತ ಸಿದ್ಧರ ವಿಷಯ ಹೇಳ್ಕೊತ ಹೊಂಟಾರ. ನಾವು ಅದನ್ನ ಹೇಳ್ಕೊತ ಹೊಂಟಿದೇವಿ. ಹಿರಿಯರು ಹೇಳ್ಕೊತ ಹೋಗಿ ಹಿರಿಯರ್ ಲೆಕ್ಕದ ಮೇಲೆ ಹೊಂಟೇವು. ಅವಾಗ ತೊರವಿ ಮತ್ತ ಮುಮ್ಮೆಟ್ಟು ಗುಡ್ಡ, ಹೌದು, ಈ ಬಿಜಾಪುರ ಮುಮ್ಮೆಟ್ಟು ಗುಡ್ಡ ತೊರವಿ ಎಲ್ಲ ಕೂಡ್ಯಾವು. ಹೌದಾ? ಸಿದ್ಧರ ಮಾಯ ರೂಪದಿಂದ ಬೆಟ್ಟಾದ್ರೂ ಆಗಬಹುದು. ಹೌದು. ಅವರು ಬಂದಾಗ ತೊರವಿನ ಇದ್ದಿದ್ದಿಲ್ಲ. ಈ ಕಡೆ ಬಿಜಾಪುರ ಗಿಜಗನಹಳ್ಳಿ ಇತ್ತವಾಗ. ಹೌದಾ? ಈಗ ಬಿಜಾಪುರ ಆಗ್ಯದ. ಹಳಬಾಳ ಬಂದಾವು. ಹೌದಿಲ್ಲ? ಅವಾಗ ಊರುಗಳು ಇದ್ದಿದ್ದಿಲ್ಲ. ಎಡ್ಡು ಒಂದೇ ಇದ್ದು ಹಿಂಗೂ ಹೇಳ್ತಾರ. ಆಕೆ ಅಲ್ಲಿಗೆ ಬಂದಿದ್ದಾನ, ಇವ ಅಲ್ಲಿಗೆ ಹೋಗಿದ್ನ ನನಗೆ ಗೊತ್ತಿಲ್ಲ. ತೊರವಿ ಲಕ್ಕವ್ ಬೆಟ್ಟಿ ಆಗ್ಯಾನ ಅದು ನಮಗೆ ಇಟ್ಟು ತಿಳಿದ ಇಟ್ಟು ಗೊತ್ತಾ? ಇದು ನನಗೂ ನಾವೊಂದು ಇವ್ರಿಗೆ ಕೇಳೀನಿ. ಏನ್ ಕೇಳಿರುವ ನೀವೊಂದು? ನಮ್ಮ ಅಮೋಕ್ಷದ್ರ ಮಟ್ಟ ಮನೆ ಒಳಗೆ ಬೆಳ್ಳುಂಡಿಗೆ ಮಲ್ಕಾರಿಸಿದ ಹೆಂಗ ಗಾನ ಹೊಡೆದಾನ ಹಂಗ ನಿಮ್ಮ ಮಟ್ಟ ಮನೆ ಒಳಗೆ ಒಬ್ಬ ಶುದ್ಧ ಗಾನ ಹೊಡೆದಾನ. ಅವ್ರು ಹೇಳಿದ್ರು. ಏನ್ ಹೇಳ್ತಾರೆ ಅವರು? ಕರಿಗೌಡ ಕೆಂಚಗೌಡ ಗಾನ ಹೊಡೆದಾರ. ಅಲ್ಲಿ ಏನೋ ಹೇಳಿದ್ರು ಅವರು. ಹೌದಾ? ಗಾನ ಹೊಡೆದಾನ, ಅದಕ್ಕೆ ಅವ್ರಿಗೆ ಗೌಡಿಕೆ ಬಂದದ. ಹೌದಾ? ನೀ ನನ್ನ ಪ್ರಶ್ನೆ ಅಲ್ಲ, ನೀ ಅದ್ರು ನನ್ನ ವಿಷಯಕ್ಕೆ ಸನ್ಯಕ್ಕೆ ಬಂದಿಲ್ಲ. ಅದ್ರ ಸನ್ನೆನೆ ಬಂದಿಲ್ಲ. ಉತ್ತರ ನಾ ಕೇಳಿದ ಪ್ರಶ್ನೆಕ ನಿಂದು ಉತ್ತರ ಅಲ್ಲ. ಇಟ್ಟೆ ಅಲ್ಲ ಅಣ್ಣಾಜಿ. ನಿನ್ನಂಗ ಕತ್ತು ಮುಚ್ಚಿ ಇಲ್ರಿ ಗುರುಗಳ. ಹ್ಞೂನ್ರಿ. ನನ್ನ ವಿಷಯದ ಕಡೆ ನೀ ಸಮೀಪ ಆಯ್ದಿಲ್ಲ, ನಿಮಗ್ ಬರೋನು ಬರಲ್ಲ. ಅದು ಹೌದಾ? ಅದು ಗೊತ್ತು ಇಲ್ಲ. ಗೊತ್ತು ಇಲ್ಲ. ನನ್ನ ಪ್ರಶ್ನೆಗೆ ನಿಮ್ಮ ಉತ್ತರ ಅಲ್ಲ. ಅಲ್ಲ, ತಪ್ಪದ. ಹೌದು, ಹೌದಿಲ್ಲ? ಅದಕ್ಕೆ ಬಹಳನ ಮಾತಾಡುವಂತ ವಿಷಯ ಬೇಡ. ಬ್ಯಾಡ್ರಿ ಬೇಡ. ನಾಲ್ಕು ನೋಡಿ ಚಾಲ ಆಡಿ ಸರ್ಜೋಡಿ ಕಲಾವಿದ್ರು ಪಾಳ್ಯಕು. ಓಕೆ ಓಕೆ. ಅವ್ರು ಹೇಳ್ಯಾರ ನನಗೆ. ಅವ್ರು ಬರಲ್ಲ ಅಂತ ಹೇಳ್ಬೇಕಲ್ರಿ. ಅವ್ರು ಹೇಳಲ್ರಿ. ಅವ್ರು ಹೇಳ್ರಿ, ನಾನು ಹೇಳ್ತೇನೆ. ಅದು ವಿಷಯ ನಾನೇ ಹೇಳಿನ್ರಿ. ಬರಲ್ಲ ಅಂದ್ರೆ ಹೇಳ್ಬೇಕಂತ ನಾನೇ ಆಗಲಿ ಸಂದಿನೊಳಗೆ ಹೇಳೀನಿ. ಅವ್ರು ಹೇಳಿಲ್ಲ, ಹಂಗೆ ಹೋಗ್ಯಾರ. ಅವ್ರು ಹೇಳಿದ್ರಪ್ಪ ಅಂದ್ರೆ ನನ್ನ ಪ್ರಶ್ನೆಗೆ ನಾನು ಉತ್ತರ ಹೇಳ್ತೀನಿ. ಓಕೆ. ಹಲೋ ಹಲೋ ಹಲೋ